ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ತನಿಷಾ ಪೇಕ್ ಅನ್ನಿಸುತ್ತಾರೆ, ಕಾರ್ತಿಕ್ ವಿನ್ನರ್ ಆಗ್ತಾರೆ ಎಂದ ಪಯುಪೋಪ. ಹಾಗಾದರೆ ಕಾರಣವೇನು? ಬಿಗ್ ಬಾಸ್ ಮನೆಯೊಳಗೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟಿದ್ದ ಪಯುಪೋಪ ಕೆಲವೇ ದಿನಗಳಲ್ಲಿ ಆಟ ಮುಗಿಸಿ ವಾಪಸ್ ಬಂದಿದ್ದಾರೆ. ಶೋನಿಂದ ಎಲಿಮಿನೇಟ್ ಆದ ಮೇಲೆ ಬಿಗ್ ಬಾಸ್ ಮನೆಗೆ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ಕಾಲಿಟ್ಟಿದ್ದ ಪಯುಪೋಪ ಹೋದಷ್ಟೇ ಬೇಗ ವಾಪಸ್ ಬಂದಿದ್ದಾರೆ. ಈಗಾಗಲೇ ಎಪಿಸೋಡ್ಗಳನ್ನು ನೋಡಿದ್ದ ಅವರು ಸ್ಪರ್ಧಿಗಳ ವರ್ತನೆಗಳನ್ನು ಅರಿತುಕೊಂಡು ಲೆಕ್ಕಾಚಾರ ಮಾಡಿ ಆಡುತ್ತಾರೆ. ಅವರಿಂದಾಗಿ ಮನೆಯ ಪರಿಸ್ಥಿತಿ ಬದಲಾಗುತ್ತದೆ ಎನ್ನಲಾಗಿತ್ತು. ಆದರೆ ಮನೆಯೊಳಗೆ ಪಯುಪೋ ಅಂದುಕೊಂಡ ಮಟ್ಟಿಗೇನು ಗಮನ ಸೆಳೆಯಲಿಲ್ಲ. ಬಿಗ್ ಬಾಸ್ ಮನೆಯಿಂದ 3 ವಾರಕ್ಕೆ ವಾಪಸ್ ಬಂದಿರುವ ಪಯುಪೋಪ ನನಗೆ ಹೊರಬರುವ ನಿರೀಕ್ಷೆ ಸಣ್ಣದಾಗಿ ಇತ್ತು. 80% ಹೊರಗೆ ಬರಬಹುದು ಅಂದುಕೊಂಡಿದ್ದೆ. ಎಲ್ಲರೂ ನನ್ನ ಟಾರ್ಗೆಟ್ ಮಾಡುತ್ತಿರುವುದನ್ನು ನೋಡಿ ಈ ವಾರ ಹೋಗಬಹುದು ಅನ್ನೋದು ಪಕ್ಕಾ ಎನಿಸಿತ್ತು. ಈ ವಾರ ನಾನು ಸ್ವಲ್ಪ ಕಮ್ಮಿ ಪ್ರಯತ್ನ ಪಟ್ಟಿದ್ದರೂ ಇದಕ್ಕೆ ಕಾರಣವಾಯಿತು ಎಂದುಕೊಳ್ಳುವೆ. ವೈಟ್ ಕಾರ್ಡ್ ಮೂಲಕ ಹೋದಾಗ ಸಡನ್ ಆಗಿ ಯಾರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲಿಲ್ಲ. ಎಲ್ಲರ ಜೊತೆಗೆ ನಾನು ಚೆನ್ನಾಗಿಯೇ ಇದ್ದೆ. ಕೆಲವರು ಮಾತ್ರ ನನಗೆ ಕಂಫರ್ಟೇಬಲ್ ಎನಿಸಿದ್ರು. ಹಾಗಾಗಿ ಅವರ ಜೊತೆಗೆ ಜಾಸ್ತಿ ಸಮಯ ಚೆನ್ನಾಗಿದ್ದೆ. ಸಂಗೀತ, ಕಾರ್ತಿಕ್ ಅವರಿದ್ದ ತಂಡ ನನ್ನನ್ನು ಟಾರ್ಗೆಟ್ ಮಾಡಿದರು. ಅವಿನಾಶ್ ಶೆಟ್ಟಿ ಅವರನ್ನು ತಮ್ಮ ಕಡೆಗೆ ಅವರು ಎಳೆದುಕೊಂಡರು. ವಿನಯ್ ತಂಡದಲ್ಲಿ ನಾನು ಇದ್ದೀನಿ ಎಂದುಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದರು. ವಿನಯ್ ಮೇಲೆ ಅವರಿಗೆ ಇರುವ ಕೋಪ ನಾನು ಬಲಿಯಾದೆ ಅನಿಸುತ್ತಿದೆ ಅಷ್ಟೇ. ಮೊದಲು ಸಂಗೀತ ತಂಡದವರು ರಾಕ್ಷಸರಾಗಿದ್ದರು. ಆಗ ಅವರು ಹೇಳಿದ್ದನ್ನೆಲ್ಲ ನಾವು ಮಾಡಿದ್ದೆವು. ಆದರೆ ನಂತರ ನಾವು ರಾಕ್ಷಸರಾದಾಗ ನಮ್ಮ ಯಾವ ಮಾತನ್ನು ಅವರು ಕೇಳಲಿಲ್ಲ. ಅದು ನಮ್ಮನ್ನು ಪ್ರಚೋದಿಸಿತು. ಅವರು ನನ್ನ ಮೇಲೆ ನೀರು ಹಾಕಬೇಕಾದರೂ ನನಗೆ ಉಸಿರಾಡಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದೆ. ಆದರೆ ಕಾರ್ತಿಕ್, ಸಂಗೀತ ಮತ್ತು ತನಿಷಾ ಮೂವರು ನನಗೆ ಉಸಿರಾಡಲು ಅವಕಾಶ ಕೊಡದ ಹಾಗೆ ನೀರು ಹಾಕಿದರು. ಆ ಕೋಪ ಸ್ವಲ್ಪ ನನಗೆ ಇತ್ತು. ಮರುದಿನ ಆ ಟಾಸ್ಕ್ ಮತ್ತೆ ಬಂದಾಗ ಅವರಿಗೂ ಆ ನೋವು ಗೊತ್ತಾಗಲಿ ಎಂದು ನಾನು ಅವರಿಗೆ ನೀರು ಎರಚಿದೆವು. 15 ನಿಮಿಷ ಕೂಡ ಅವರಿಗೆ ಕುರ್ಚಿ ಮೇಲೆ ಕೂರಲು ಸಾಧ್ಯವಾಗಲಿಲ್ಲ. ನಾನು 2 ಗಂಟೆ ಕೂತಿದ್ದೆ. ಸಂಗೀತ ಮತ್ತು ಪ್ರತಾಪ್ ತೊಂದರೆ ಆಗಿದೆ, ಅದರ ಬಗ್ಗೆ ನನಗೆ ವಿಷಾದವಿದೆ. ನಾನು ಉತ್ತಮ ಪಡೆದುಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ನನ್ನನ್ನು ಈ ವಾರದಲ್ಲಿ ನಾನು ಪ್ರೂವ್ ಮಾಡಿಕೊಂಡಿದ್ದೆ, ಚೆನ್ನಾಗಿ ಆಡಿದ್ದೆ. ಹಾಗೆ ಕಳಪೆಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಜೈಲಿನಲ್ಲಿ ಇದ್ದುಕೊಂಡು ಸುದೀಪ್ ಸರ್ ಕಳುಹಿಸಿದ ಊಟ ತಿಂದಿದ್ದು ನನಗೆ ತುಂಬ ಖುಷಿಯಾದ ವಿಷಯ. ಆಗ ಜೈಲಿನಲ್ಲಿದ್ದೆ ಎಂದು ನನಗೆ ಅನ್ನಿಸಲಿಲ್ಲ. ನಮ್ರತಾ ಅವರು ನಿಜವಾದ ಬಿಗ್ ಬಾಸ್ ಆಟ ಆಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ. ಹಾಗೆಯೇ ಸಂಗೀತ, ಕಾರ್ತಿಕ್ ಕೂಡ ಓಕೆ. ನನಗೆ ತನಿಷಾ ಕುಪ್ಪಂಡ ಫೇಕ್ ಅನಿಸುತ್ತಾರೆ. ಟಾಸ್ಕ್ ಟೈಮ್ನಲ್ಲಿಯೇ ಒಂದು ಥರ ಇರ್ತಾರೆ, ಮನೆಯೊಳಗೆ ಒಂಥರ ಇರುತ್ತಾರೆ. ಟಾಸ್ಕ್ ಅನ್ನು ಮನೆಯಲ್ಲೇ ಬಿಟ್ಟು ಬಿಡೋಣ ಅಂತಾರೆ. ಆದರೆ ಬೇರೆಯವರ ಹಾಗೆ ಮಾಡಿದಾಗ ಅದನ್ನು 1-2 ವಾರವಾದರೂ ಮರೆಯದೆ ಅದೇ ಕಾರಣ ನೀಡುತ್ತಿರುತ್ತಾರೆ. ನಲ್ಲಿ ಕಾರ್ತಿಕ್, ವಿನಯ್, ನಮ್ರತಾ, ಸಂಗೀತ ಇರಬೇಕು ಎಂಬ ಆಸೆ ನನಗಿತ್ತು. ಆದರೆ ಈಗ ಅವರು ಆಡುತ್ತಿರುವ ರೀತಿ ನೋಡಿದರೆ ನನಗೆ ಅನುಮಾನ ಇದೆ. ಮುಂದೆ ಹೇಗೆ ಆಡುತ್ತಾರೆ ಎನ್ನುವುದರ ಮೇಲೆ ನಿರ್ಧಾರವಾಗಲಿದೆ. ಕಾರ್ತಿಕ್ ವಿನ್ನರ್ ಆಗಬಹುದು ಅನಿಸುತ್ತಿದೆ. ವಿನಯ್ ಹಾಗೂ ನಮ್ರತಾ ನನ್ನ ಫ್ರೆಂಡ್ ಆಗಿದ್ದರೂ ಕಾರ್ತಿಕ್ ಅವರು ಏನೋ ಒಂದು ರೀತಿಯ ಪಾಸಿಟಿವ್ ಫೀಲ್ ನೀಡ್ತಾರೆ. ಬಹುಶಃ ನೋಡುವವರೆಗೂ ಹಾಗೆಯೇ ಅನಿಸುತ್ತಿದೆ. ಆದರೆ ವಿನಯ್ ಅವರನ್ನ ಎಲ್ಲರೂ ಅಗ್ರೆಸಿವ್ ಆಗುತ್ತಾರೆ ಎನ್ನುತ್ತಾರೆ. ಆದರೆ ಅವರು ಆ ರೀತಿ ಇಲ್ಲ. ನಾವು ಮನೆಯೊಳಗೆ ಹೋಗುವಾಗ ನಮಗೊಂದು ವಿಶೇಷ ಅಧಿಕಾರವಾಗಿ ಸಿಕ್ಕಿತ್ತು, ಯಾರನ್ನಾದರೂ ಸೇವ್ ಮಾಡಬಹುದು ಎಂದು. ಆಗ ನಾವು ಸಿರಿ ಮತ್ತು ತುಕಾಲಿ ಸಂತು ಅವರನ್ನು ಸೇವ್ ಮಾಡಿದೆವು. ನಾವು ಮಾಡಿರುವ ಮೊದಲು ತಪ್ಪು ಅದು. ಅವರನ್ನು ಸೇವ್ ಮಾಡಿದ್ದರಿಂದ ಅವರು ಈ ಜಾಗದಲ್ಲಿರುತ್ತಿದ್ದರು. ಅವಿನಾಶ್ ಒಳ್ಳೆಯ ಮನುಷ್ಯ, ಆದರೆ ಗೊಂದಲ ತುಂಬ ಇದೆ. ಒಬ್ಬರೇ ಆಟ ಆಡಲು ಪ್ರಯತ್ನ ಪಡ್ತಿಲ್ಲ, ಯಾವ ಗ್ರೂಪ್ನಲ್ಲಿ ಸೇರಿಕೊಳ್ಳಲಿ ಎಂದು ಯೋಚಿಸುತ್ತಿದ್ದಾರೆ. ಅವರಿಗೆ ಏನೋ ಭಯ ಕಾಡುತ್ತಿರುವ ಹಾಗಿದೆ. ಅವರಿಗೆ ಇನ್ನೂ ಟೈಮ್ ಬೇಕನಿಸುತ್ತಿದೆ. ಬಟ್ ಅಷ್ಟೊಂದು ಟೈಮ್ ಇಲ್ಲ. ಈಗ ಚೆನ್ನಾಗಿ ಆಡಿದ್ರೆ ಇರ್ತಾರೆ, ಇಲ್ಲಾಂದ್ರೆ ಅವರು ಇವರನ್ನು ತಿಂದು ಬಿಡ್ತಾರೆ. ಬಾಸ್ ಮನೆಯಲ್ಲಿ ರಾತ್ರಿ ಎಲ್ಲರಿಗೂ ಅಡುಗೆ ಮಾಡಿಕೊಳ್ಳುತ್ತಿದ್ದೆ. ತುಕಾಲಿ ಸಂತು ಅವರ ಜೊತೆಗೆ ಅಡುಗೆ ವಿಷಯದಲ್ಲಿ ಜಗಳ ಆಡುತ್ತಿದ್ದೆ. ಅದು ಬಿಟ್ಟರೆ ಪ್ರತಿದಿನ ಆಟದ ಮೇಲೆ ನಾನು, ನಮ್ರತಾ, ವಿನಯ್, ಮೈಕಲ್ ಆಚೆ ಬಂದು 1 ತಾಸು ಗಾಳಿಯಲ್ಲಿ ಕೂತು ಮಾತನಾಡುತ್ತಿದ್ದೆವು. ಅದನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. ಬಿಗ್ ಬಾಸ್ ಚರ್ನೆಯನ್ನು ನಾನು ಎಂದಿಗೂ ಮರೆಯೋದಿಲ್ಲ, ಯಾಕೆಂದರೆ ಅದು ಅಷ್ಟೊಂದು ಅಮೂಲ್ಯವಾಗಿದೆ ಎನ್ನಿದ್ದಾರೆ ಪಯುಪೋಪ ಅವರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.